ಹೆಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ವಿಡಿಯೋ ಮಾಡ್ತಿರೋ ಕಾರಣ ಏನಂದ್ರೆ 25th and 26th ನಮಗೆ ಲೀವ್ ಇದೆ ಅಲ್ವಾ. ಸೊ ಇಂಡಿಪೆಂಡೆನ್ಸ್ ಡೇಗೆ ಆಬ್ವಿಯಸ್ಲಿ ಸಂಡೇ ಮತ್ತೆ ಮಂಡೇ ಎರಡೂ ಕಂಟಿನ್ಯೂಸ್ ಆಗಿ ಲೀವ್ಸ್ ಇರೋದ್ರಿಂದ ಎಲ್ಲಾದ್ರೂ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಸರಿ ಅಂತ ಎಲ್ಲಿಗೆ ಹೋಗೋದು ಅಂತ 2 days ಟ್ರಿಪ್ ಅಲ್ವಾ, ಎಲ್ಲಿಗೆ ಹೋಗೋದು, ಹತ್ತಿರದಲ್ಲಿ ಯಾವುದು ಬೇಡ ಅಂತ ಅನ್ಕೊಂಡು ಸಕಲೇಶ್ಪುರಗೆ ಪ್ಲಾನ್ ಮಾಡಿದೀವಿ. ಸೊ ಬ್ಯೂಟಿಫುಲ್ ಪ್ಲೇಸ್, ಆಕ್ಚುಲಿ ಫಸ್ಟ್ ಟೈಮ್ ಹೋಗ್ತಿದೀವಿ. ಆದ್ರೆ ಎಲ್ಲ ವಿಡಿಯೋಸ್ ಅಲ್ಲಿ ಎಲ್ಲಾನು ನೋಡಿರೋ ಪ್ರಕಾರ ಕ್ಲೈಮೇಟ್ ಅಂತೂ ಈ ಟೈಮಲ್ಲಿ ಹೋದ್ರೆ ಸಖತ್ತಾಗಿರುತ್ತೆ. ಅದರಿಂದಾನೇ ಎಲ್ಲರೂ ಮನೇಲಿ ಪ್ಲಾನ್ ಮಾಡಿಬಿಟ್ಟು ಸಕಲೇಶ್ಪುರಗೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಈಗ ಟೈಮು ಆಲ್ರೆಡಿ 4:15 ಆಗ್ತಿದೆ. ಬೆಳಿಗ್ಗೆಯಿಂದ ಸ್ವಲ್ಪ ಮನೆ ಕ್ಲೀನಿಂಗ್ ಇತ್ತು, 2 days ಮನೇಲಿ ಇರಲ್ವಲ್ಲ. ಸೊ ಮನೆ ಕ್ಲೀನಿಂಗ್ ಎಲ್ಲ ಆದ್ಮೇಲೆ ಎಲ್ಲರೂ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಊಟನೂ ಆಯ್ತು. ಸೊ ಈಗ ಕ್ಯಾಬ್ ಬುಕ್ ಮಾಡಿದೀವಿ, ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಸೊ ನೆಕ್ಸ್ಟ್ ಅಪ್ಡೇಟ್ಸ್ ಏನು ಅಂತ ನೋಡ್ತೀರಿ. ನೋಡಿ, ಇವತ್ತು ಈ ಔಟ್ಫಿಟ್ ಹಾಕಿದ್ದೀರಿ. ಓಕೆ, ನಮ್ಮಮ್ಮನೂ ರೆಡಿ ಆಗಿದ್ದಾರೆ. ನನ್ನ ತಂಗಿ, ನನ್ನ ತಮ್ಮ, ನಮ್ಮಮ್ಮ ಎಲ್ಲರೂ ಹೋಗ್ತಾ ಇದೀವಿ. ಅಲ್ಲಿ ಸ್ಟೇ ಆಗೋಕ್ಕೆ 1 night ಸ್ಟೇ ಆಗ್ತೀವಲ್ವಾ. ಸೊ ಎಲ್ಲರೂ ಒಂದೊಂದು ಜೊತೆ ಬಟ್ಟೆ ತಗೊಂಡಿದೀವಿ ಅಷ್ಟೇ. ಸೊ ಎಲ್ಲ ಪ್ಯಾಕಿಂಗು ಆಗಿದೆ. ಈಗ ಮನೆ ಬಿಡಬೇಕು. ಕ್ಯಾಬ್ ಕೂಡ ಕೆಳಗಡೆ ಬಂದಿದೆ, ಬನ್ನಿ ಹೋಗೋಣ. ಹೋಗ್ತಾ ಇದ್ವಿ. ಅಲ್ಲಿ ಬಸ್ ಸ್ಟಾಪ್ಗೆ ಹೋಗಬೇಕಾದ್ರೇ ತುಂಬ ರೋಡ್ ಫುಲ್ಲು ಬ್ಲಾಕ್ ಆಗಿಬಿಟ್ಟಿತ್ತು. ಸೊ ಅದೇನೋ ಗಂಗೆತ್ತು ಎಲ್ಲ ರೇಸ್ ಇದೆ ಅನಿಸುತ್ತೆ. ಸೊ ಎಲ್ಲ ಹಸುಗಳಿಗೂ ಡೆಕೋರೇಟ್ ಮಾಡಿ ಏನೋ ನಡೀತಿತ್ತು ಅಲ್ಲಿ. ಸೊ ಫುಲ್ಲು ರೋಡ್ ಬ್ಲಾಕ್ ಮಾಡಿದರು. ಅಲ್ಲೇ 15 to 20 minutes ಲೇಟ್ ಆಗೋಯಿತು. ಸೊ ಏನು ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡಿದ್ವಿ. ಸೊ ನೋಡ್ಬೋದು ನೀವು. ಸೊ ಕ್ಯಾಬಲ್ಲಿ ಅಲ್ಲಿಂದ ಮೆಜೆಸ್ಟಿಕ್ ಬಸ್ ಹತ್ಕೊಂಡ್ವಿ, ಬಂದು ಬಸ್ ಸ್ಟಾಪ್ಗೆ. ಸೊ ಬಸ್ ಕೂಡ ಖಾಲಿಯಾಗಿತ್ತು. ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಬಸ್ಸಿಂದ ನೆಕ್ಸ್ಟು ಮೆಜೆಸ್ಟಿಕ್ಗೆ ಹೋಗ್ಬಿಟ್ಟು ಸಿಗೋಣ. ಸಕಲೇಶ್ಪುರಕ್ಕೆ ಹೋಗ್ತಿದ್ದೀವಿ. ಸೊ ಟ್ರಾಫಿಕ್ ನೋಡ್ಬೋದು ನೀವು ಹೆಂಗಿದೆ ಅಂತ. ಸೊ ಅಲ್ಲಿಂದ ಊಟ ಮಾಡಿಕೊಂಡು ಮತ್ತೆ ಮೆಜೆಸ್ಟಿಕ್ಕಿಂದ ಬಸ್ ಹತ್ತಿದ್ರೆ ಎಲ್ಲೂ ಸ್ಟಾಪ್ ಮಾಡೋಕ್ಕಾಗಲ್ಲ. ಮತ್ತು ಅಲ್ಲಿ ಊಟ ಹೆಂಗಿರುತ್ತೋ ಏನೋ ಅಂತ ನಾವು ಮೆಜೆಸ್ಟಿಕ್ಕಲ್ಲೇ ಲೈಟಾಗೆ ತಿನ್ನೋಣ ಅಂತ ಎಲ್ಲರೂ ಊಟ ಮಾಡಿದ್ವಿ. ನಮ್ಮಮ್ಮ ರೈಸ್ ಸಾಂಬಾರೆಲ್ಲ ತೊಗೊಂಡ್ರು ಮೀಲ್ಸು. ನಾನು ದೋಸೆ ತೊಗೊಂಡೆ. ನನ್ನ ತಂಗಿ ನನ್ನ ತಮ್ಮ ನೂಡಲ್ಸ್ ತೊಗೊಂಡ್ರು. ಸೊ ಅಲ್ಲಿಂದ ಊಟ ಮಾಡಿಕೊಂಡು, ಸೊ ನಿಮಗೆ ಸಕಲೇಶ್ಪುರ ಬಗ್ಗೆ ಗೊತ್ತೇ ಇರುತ್ತೆ. ನಮ್ಮ ಮನೆಯಿಂದ ಸಕಲೇಶ್ಪುರ ಆ್ಯಕ್ಚುಲಿ 242 kilometers ತೋರಿಸ್ತಿತ್ತು. ಏನಿಲ್ಲ ಅಂದರೂ 5 hours ಜರ್ನಿ. ಓಕೆ, ಸೊ ಬಸ್ಸಲ್ಲಿ ಹೋಗ್ತಿರೋದ್ರಿಂದ 5 hours ಜರ್ನಿ ಮಾಡಲೇಬೇಕು. ಆ್ಯಂಡ್ ಟ್ರೈನ್ ಎಲ್ಲ ನೋಡಿದ್ವಿ. ನಮಗೆ ಟ್ರೈನ್ ಎಲ್ಲ ಟೈಮಿಂಗ್ಸ್ ನಮಗೆ ಕರೆಕ್ಟಾಗಿ ಮ್ಯಾಚ್ ಆಗಲಿಲ್ಲ. ಸೊ ಅದರಿಂದ ಬಸ್ಸಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಊಟ ಆಯಿತು. ಊಟ ಎಲ್ಲ ಮಾಡಿ ಐಸ್ ಕ್ರೀಮ್ ತೊಗೊಂಡ್ವಿ. ನಮ್ಮ ಮಮ್ಮಿ ನನಗೆ ಕಾಫಿ ಬೇಕು ಅಂತ ಹೇಳಿದ್ರು. ಸೊ ಕಾಫಿ ಕೂಡ ಕೊಡಿಸಿದ್ವಿ. ಕಾಫಿ ಕುಡಿದ್ಬಿಟ್ಟು ಮತ್ತೆ ಅಲ್ಲಿಂದ ಜರ್ನಿ. ಅಲ್ಲಿಂದ ಈಗ ಬಸ್ಸಿಗೆ ಹೋಗಬೇಕಿತ್ತು ನಾವು. ಸೊ ಬಸ್ ಕೂಡ ಸಿಕ್ತು. ಇದು ಆ್ಯಕ್ಚುಲಿ ಹಾಸನ್ ಬಸ್ ಹತ್ತಿದ್ದು. ಸೊ ಆನ್ ದ ವೇ ಹೋಗಬೇಕಾದ್ರೆ ಅವರಲ್ಲಿ ಸ್ಟಾಪ್ ಮಾಡ್ತಾರೆ. ಸೊ ಹಾಸನ್ ಬಸ್ ಹತ್ಬಿಟ್ಟು ಜರ್ನಿ ಮಾಡ್ತಾ ಹೋದ್ವಿ. 5 hours ಜರ್ನಿ ಗೈಸ್. ನನಗಂತೂ
ಕುತ್ಕೊಂಡು ಸಾಕಾಯಿತು. ಯಾಕಂದರೆ ತುಂಬ ಟ್ರಾವೆಲ್ ಮಾಡಿ ಅಭ್ಯಾಸ ಇರಲ್ವಲ್ಲ. ಸೊ ಯಾವಾಗಲಾದರೂ ಒಂದ್ಸಲ ಅದು ಬಸ್ಸಲ್ಲಿ ಅಂದರೆ ಕುತ್ಕೊಂಡು ಹೋಗೋದು ತುಂಬಾ ಕಷ್ಟ. ಆದ್ರೂ ಮಾತಾಡಿಕೊಂಡು ಹೋದ್ವಿ. ಯಾರೂ ನಿದ್ದೆನೇ ಮಾಡಲಿಲ್ಲ. ನಿದ್ದೆ ಮಾಡೋಕ್ಕೆ ಟ್ರೈ ಮಾಡಿದ್ರು ನಿದ್ದೆನೇ ಬರ್ತಿರ್ಲಿಲ್ಲ ಆ್ಯಕ್ಚುಲಿ. ಎಲ್ಲರೂ ಮಾತಾಡಿಕೊಂಡು ಹೋದ್ವಿ. ಆ್ಯಂಡ್ ನಾನು ಇದು ಫಸ್ಟ್ ಟೈಮ್ ನೈಟ್ ಜರ್ನಿ ಮಾಡ್ತಿರೋದು. ನೈಟ್ ಜರ್ನಿ ಅಂದರೆ ನನಗೆ ತುಂಬ ಇಷ್ಟ. ಬಟ್ ಫಸ್ಟ್ ಟೈಮ್ ನಾನು ನೈಟ್ ಜರ್ನಿ ಮಾಡ್ತಿದ್ದೀನಿ. ಸಕಲೇಶ್ಪುರ ಬಗ್ಗೆ ಹೇಳಲೇಬೇಕು. ಆ್ಯಕ್ಚುಲಿ ನನಗಂತೂ ತುಂಬ ಇಷ್ಟ ಆಯಿತು ಸಕಲೇಶ್ಪುರಕ್ಕೆ ಹೋಗೋಕ್ಕೆ. ಮನೇಲೆಲ್ಲರೂ ಪ್ಲ್ಯಾನ್ ಮಾಡಿದ್ದು 2 ಡೇಸ್ ಹೇಗೋ ಸಿಗ್ತಿದೆ ಅಲ್ವಾ. ನನ್ನ ತಮ್ಮ ವೈನಾಡ್ಗೆ ಹೋಗೋಣ ಅಂತ ಹೇಳಿದ್ರು. ನನ್ನ ತಂಗಿ ಬಂದು ಧರ್ಮಸ್ಥಳಕ್ಕೆ ಹೋಗೋಣ ಅಂತ. ಬಟ್ ವೈನಾಡ್ ಏನಂದರೆ 2 ಡೇಸ್ಗೆಲ್ಲ ಆಗಲ್ಲ ಗೈಸ್. ಹೋದರೆ ಅಂತೂ ಬರೋದಕ್ಕೆ ಮನಸ್ಸೇ ಬರಲ್ಲ. ಅದರಿಂದ 2 ಡೇಸ್ಗೆಲ್ಲ ಹೋಗಿ ಸುಮ್ಮನೆ ಖರ್ಚು ಮಾಡಿ ಬರೋದೆಲ್ಲ ಚೆನ್ನಾಗಿರಲ್ಲ ಅಂತ ಹೇಳಿದೆ. ಸೊ ಧರ್ಮಸ್ಥಳ ಏನಂದರೆ 1 ಡೇ ಟ್ರಿಪ್ಪು. ಆ್ಯಕ್ಚುಲಿ 1 ಡೇಗೆಲ್ಲ ಹೋಗಿ ಬಂದುಬಿಡ್ಬೋದಲ್ವಾ. ಸೊ ಅದರಿಂದ ಧರ್ಮಸ್ಥಳನೂ ನೆಕ್ಸ್ಟ್ ಟೈಮ್ ಹೋಗೋಣ ಅಂದ್ಕೊಂಡೆ. ಆ್ಯಂಡ್ ಸಕಲೇಶ್ಪುರ ಪ್ಲ್ಯಾನ್ ಮಾಡಿದ್ದೆ ನಾನು, ಸಕಲೇಶ್ಪುರ ಹೋಗೋಣ ಅಂತ. ಸೊ ಎಲ್ಲರೂ ಒಪ್ಕೊಂಡ್ವಿ. ನಮ್ಮಮ್ಮ ನೀವೆಲ್ಲೋದ್ರೂ ಓಕೆ, ನಾನು ಬರ್ತೀನಿ ಅಂತ ಹೇಳಿದ್ರು. ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ. ಸೊ ಎಲ್ಲರೂ ಕೂಡ ಮತ್ತೆ ಅಲ್ಲಿಂದ ಬಸ್ ಇಳಿದಾಗ ನಮ್ಮದು ಆಲ್ರೆಡಿ ಎರಡು ಗಂಟೆ ಆಗಿತ್ತು ಆ್ಯಕ್ಚುಲಿ ಬಸ್ ಇಳಿದು ಅಲ್ಲಿಂದ ಕ್ಯಾಬ್ ಮಾಡಿಕೊಂಡು ಹೋದ್ವಿ. 2-3 ಗಂಟೆ ಆಗಿತ್ತು. ಸೊ ಆಮೇಲೆ ಬರೀ ಒಂದು 3 ಅವರ್ಸ್ಗೆ ಸ್ಟೇ ಮಾಡಿದ್ವಿ ಅಲ್ಲಿ ರೆಸಾರ್ಟಲ್ಲಿ. ಸ್ಟೇ ಮಾಡಿದ್ದಾದಮೇಲೆ ಬೆಳಿಗ್ಗೆ 5ಗೆ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಜರ್ನಿ. ಆ್ಯಂಡ್ ಸಕಲೇಶ್ಪುರ ಬಗ್ಗೆ ಹೇಳಲೇಬೇಕು. ಆ್ಯಕ್ಚುಲಿ ಸ್ವಿಟ್ಜರ್ಲ್ಯಾಂಡ್ ಆಫ್ ಕರ್ನಾಟಕ ಅಂತಲೇ ಹೇಳ್ತಾರೆ ಸಕಲೇಶ್ಪುರನ. ಸೊ ಎಲ್ಲ ವೆಸ್ಟರ್ನ್ ಘಾಟ್ಸೇ. ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತೂ. ಸೊ ಮಾರ್ನಿಂಗ್ ನಾವು 5ಗೆ ಸ್ಟಾರ್ಟ್ ಮಾಡಿದ್ವಿ ಜರ್ನಿನ. ಆ್ಯಂಡ್ ಅಲ್ಲಿ ನಾವು ಮತ್ತೆ ಇಳಿದು ಆಟೋ ತೊಗೊಂಡು ಹೋಗೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಒಂದು ಸೈಡ್ ಬಂದು 80 ಕಿಲೋಮೀಟರ್ಸ್ ಪ್ಲೇಸಸ್ ಇದೆ, ಅಲ್ಲಿ 4 ಪ್ಲೇಸ್ ಕವರ್ ಆಗುತ್ತೆ. ಮತ್ತು ಇನ್ನೊಂದು ಸೈಡು 120 ಕಿಲೋಮೀಟರ್ಸ್ ಇದೆ, ಅಲ್ಲೂ ಒಂದು 5-6 ಪ್ಲೇಸಸ್ ಇದೆ. ಬಟ್ ನಾವು ಕ್ಯಾಬ್ ಬುಕ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಆದ್ವಿ. ಸೊ ಕ್ಯಾಬ್ ಬುಕ್ ಮಾಡ್ಕೊಂಡಾಗ ಅಲ್ಲಿ 3000 ಹೇಳಿದ್ರು ನಮಗೆ. 3000 ಅಂದರೆ ಓವರ್ ಆಲ್ ಫುಲ್ ಡೇ ನೀವು ಜರ್ನಿ ಅಂದರೆ 6 to 6ಗೆ ಅಂತ. ಈಗ 5 ಅಂದ್ರೂ 7ವರೆಗೂ ಆ ಥರ ಅವರೇ ಎಲ್ಲ ಪ್ಲೇಸಸ್ಸು ಕವರ್ ಮಾಡ್ತಾರೆ. ಸೊ ನಾವು ಮಾಡಿಕೊಂಡು ಜರ್ನಿ ಸ್ಟಾರ್ಟ್ ಆಯಿತು ಅಲ್ಲಿಂದ. ಸೊ ಇಲ್ಲಿ ನಾವು ಒಂದು ಕಡೆ ಕವರ್ ಮಾಡ್ತಿದ್ದೀವಿ, ಯಾಕಂದರೆ ಇರೋದೇ 2 ಡೇಸ್ ಅಲ್ವಾ. 2 ಕಡೆ ಕವರ್ ಮಾಡಬೇಕಂದ್ರೆ ನಮಗೆ ಮಿನಿಮಮ್ 4-5 ಡೇಸ್ ಆದರೂ ಟೈಮ್ ಬೇಕು. ಇರೋದೇ 2 ಡೇಸ್ ಆಗಿರೋದ್ರಿಂದ ಒಂದು ಸೈಡೇ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ ಪ್ಲೇಸಸ್ಸು. ಒಂದು ಸೈಡ್ ಬಂದು 80 ಕಿಲೋಮೀಟರ್ಸ್ವರೆಗೂ ನಾವು ಪ್ಲೇಸಸ್ ಕವರ್ ಮಾಡ್ತೀವಿ, ಇನ್ನೊಂದು ಸೈಡು 120 ಕಿಲೋಮೀಟರ್ಸ್ ಪ್ಲೇಸಸ್ ಕವರ್ ಮಾಡ್ತೀವಿ. ಸೊ ನಾವು ಸೆಲೆಕ್ಟ್ ಮಾಡಿದ ಪ್ಲೇಸಸ್ ಯಾವ್ದು ಅಂದರೆ ಶ್ರೀ ಬೆಟ್ಟದ ಭೈರೇಶ್ವರ ಟೆಂಪಲ್ಲು ಮತ್ತು ವ್ಯೂ ಪಾಯಿಂಟು. ಓಕೆನಾ. ಸೊ ನೆಕ್ಸ್ಟ್ ಒಂದು ಬಂದು ಎತ್ತಿನ ಭುಜ ಹಿಲ್ಸು, ಅಲ್ಲಿ ಕೂಡ ಒಂದು ಟೆಂಪಲ್ ಇದೆ. ಅದಾದಮೇಲೆ ದೇವರ ಮನೆಗೆ ಹೋಗಿದ್ವಿ. ದೇವರ ಮನೆ ಹಿಲ್ಸ್ ಅದು ವ್ಯೂ ಪಾಯಿಂಟು. ಅದಕ್ಕೆ ಒಂದು ಟೆಂಪಲ್ ಕೂಡ ಇದೆ, ಶ್ರೀ ಪ್ರಸನ್ನ ರಾಮೇಶ್ವರ ಟೆಂಪಲ್ಲು. ಸೊ ಇನ್ನೊಂದು ಅದಾದಮೇಲೆ ನೂತನ ಮನೆ ಅಬ್ಬಿ ಫಾಲ್ಸ್ಗೆ ಹೋಗಿದ್ವಿ. ನೆಕ್ಸ್ಟ್ ಲಾಸ್ಟ್ ಒಂದು ಬಂದು ಮಂಜರಾಬಾದ್ ಫೋರ್ಟ್ಗೆ. ಸನ್ರೈಸ್ ವ್ಯೂ ಪಾಯಿಂಟು. ಸೊ ನಾವು ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ 5:30 ಆಗುತ್ತೆ, 5:40 ಅಷ್ಟೇ. ಸೊ ತುಂಬ ಚೆನ್ನಾಗಿತ್ತು ವ್ಯೂ ಪಾಯಿಂಟ್ ಅಂತೂ. ಸೊ ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಪ್ಲೇಸಸ್ ಎಲ್ಲ ಯಾವ ಥರ ಇದೆ ಅಂತ ನೀವು ನೋಡಬೇಕಂದ್ರೆ ನನ್ನ ನೆಕ್ಸ್ಟ್ ವಿಡಿಯೋಸ್ ನೋಡಲೇಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಮೇನ್ ಥಿಂಗ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಬಾಯ್ ಬಾಯ್.